ಒಂದು ಮಗುವಿಗಾದರೂ ಹಾಲುಣಿಸುವ ಭಾಗ್ಯ ಸಿಕ್ಕಿದರೆ ನಾನು ಧನ್ಯ ಎಂದು ತಾಯಿ ಕಳೆದುಕೊಂಡ ಮಕ್ಕಳಿಗೆ ಮೊಲೆ ಹಾಲು ಕೊಡಲು ಮುಂದೆ ಬಂದ ಮಾತೃ ಹೃದಯದ ತಾಯಿಯ ಸ್ಟೋರಿ ಇದು. ಕೇರಳದ ವಯನಾಡಿನಲ್ಲಿ ನಡೆದ ಘೋರ ದುರಂತದಿಂದ ಭಾರವಾಗಿದ್ದ ನಮ್ಮೆಲ್ಲರ ಮನಸ್ಸುಗಳಿಗೆ ಒಂದಷ್ಟು ಮಾನವೀಯ ಕಾಳಜಿಯ ನೆಮ್ಮದಿ ಕೊಡುವ ಸುದ್ದಿಗಳು ಕಾಣಿಸಿಕೊಳ್ಳುತ್ತಿವೆ. ಇಂತಹ ಕಠಿಣ ಸಂದರ್ಭದಲ್ಲೂ ದ್ವೇಷವನ್ನೇ ಉಸಿರಾಗಿಸಿಕೊಂಡ ಕೆಲವರ ಮಧ್ಯೆ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಅನ್ನುವುದನ್ನು ಜಗತ್ತಿಗೆ ಕೇರಳ ತೋರಿಸುತ್ತಿದೆ. ಇನ್ನು ಹಲವು ಹೃದಯಗಳು ಜೀವನ್ಮರಣ ಹೋರಾಟದಲ್ಲಿವೆ. ಹಲವು ಕುಟುಂಬಗಳು ತಮ್ಮವರನ್ನು ತನ್ನದೆಲ್ಲವನ್ನು ಕಳೆದು ಅನಾಥವಾಗಿದೆ, ನೋವಿನಿಂದ ನರಳಾಡುತ್ತಿದೆ. ಇದರ ಮಧ್ಯೆ ಸಾಮಾಜಿಕ ತಾಣದ ಒಂದು ಕಮೆಂಟ್ ಕೇರಳಿಗರ ಜೊತೆ ಈ ಸಮಾಜದ ಹೃದಯ ಗೆಲ್ಲುತ್ತಿದೆ. ಅದು ತಾಯಂದಿರನ್ನು ಕಳೆದುಕೊಂಡ ಮುಗ್ಧ ಮಕ್ಕಳಿಗೆ ಎದೆ ಹಾಲಿನ ಅವಶ್ಯಕತೆ ಇದ್ದರೆ ನನ್ನ ಪತ್ನಿ ಸಿದ್ಧಳಿದ್ದಾಳೆ ಎಂಬಂತಹ ಸಚಿನ್ ರವರ ಹೃದಯದ ಮಾತು. ಎಲ್ಲವನ್ನು ಕಳೆದುಕೊಂಡ ವಯನಾಡಿನ ಜನತೆಗೆ ನಮ್ಮಲ್ಲಿ ಕೊಡಲು ಏನೂ ಇಲ್ಲ, ಆದರೆ ಮೊಲೆ ಹಾಲು ಕುಡಿಯುವ ಮಕ್ಕಳು ನಮಗೂ ಇದ್ದಾರೆ. ಹಾಗಾಗಿ ತಾಯಿಯ ಸ್ಪರ್ಶವಿಲ್ಲದ ಮಕ್ಕಳ ನೋವಿನ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿದೆ. ಭಾವನಾ ಎಂಬ ಈ ಮಹಿಳೆ ಮಕ್ಕಳಿಗೆ ಎದೆ ಹಾಲು ಕೊಡಲು ಮುಂದೆ ಬಂದ ತಾಯಿಯಾಗಿದ್ದಾರೆ. ಈ ತಾಯಿ ಹೇಳಿದ ಮಾತು, ಒಂದು ಮಗುವಿಗಾದರೂ ಹಾಲುಣಿಸುವ ಭಾಗ್ಯ ಸಿಕ್ಕಿದರೆ ನಾನು ಧನ್ಯ ಎಂದು. ಈ ಮಾತು ಎದೆ ತಟ್ಟಿತು, ಹೃದಯ ತುಂಬಿತು. ಸಾವು ನೋವು ಕಣ್ಣೀರಿಗೆ ಮಿಡಿಯುವ ಈ ಮಾತೃ ಹೃದಯಕ್ಕೆ ಸಲ್ಯೂಟ್.